ಹೀಗೆ ರಾಡ್ ಹಾಗೂ ಕಲ್ಲಿನಿಂದ ಹೊಡೆದು ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಆರೋಪಿಗಳು. ಮತ್ತೊಂದೆಡೆ ಕೊಲೆ ಮಾಡಿ ಸದ್ಯ ಜೈಲು ಪಾಲಾಗಿರೋ ಆರೋಪಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸ್ತಾ ಇರೋ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ಮುಳಬಾಗಿಲು ತಾಲೂಕಿನ ಮಲ್ಲಸಂದ್ರ ಗ್ರಾಮದ ಬಳಿ. ಮುಳಬಾಗಿಲು ತಾಲೂಕಿನ ಮಲ್ಲಸಂದ್ರ ಗ್ರಾಮದ ಬಳಿ ಜೆಡಿಎಸ್ ಮುಖಂಡ ವೆಂಕಟರಾಮೇಗೌಡ ಅವರಿಗೆ ಸೇರಿದ ಕಾಂಕ್ರೀಟ್ ಮಿಕ್ಸಿಂಗ್ ಯೂನಿಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಬಿಹಾರ ಮೂಲದ 38 ವರ್ಷದ ಉಮೇಶ್ ಕುಮಾರ್ ಸಿಂಗ್ ಶುಕ್ರವಾರ ರಾತ್ರಿ ಬರ್ಬರವಾಗಿ ಕೊಲೆಗೀಡಾಗಿದ್ದಾನೆ. ಇನ್ನು ಕೊಲೆ ಮಾಡಿದ 4 ಆರೋಪಿಗಳನ್ನ ಪೊಲೀಸರು ಅಂದರ್ ಮಾಡಿದ್ದಾರೆ. ಒರಿಸ್ಸಾ ಮೂಲದ ಕೈಲಾಶ್ ಪಾಲ್ ಪತ್ನಿ ಶಿವಾನಿಯನ್ನ ಕೊಲೆಯಾದ ಈ ಉಮೇಶ್ ಕುಮಾರ್ ಸಿಂಗ್ ಇತ್ತೀಚೆಗೆ ಚುಡಾಯಿಸೋದು, ಯಾರು ಇಲ್ಲದ ಸಂದರ್ಭದಲ್ಲಿ ಮನೆ ಬಾಗಿಲು ಬಡಿಯೋದು ಮಾಡ್ತಿದ್ನಂತೆ. ಇದನ್ನ ಗಮನಿಸಿ ಅನುಮಾನಗೊಂಡ ಕೈಲಾಶ್ ಪಾಲ್ ತನ್ನ ಪತ್ನಿಯನ್ನ ವಿಚಾರಣೆ ನಡೆಸಿ ಚುಡಾಯಿಸಿರೋದನ್ನ ಖಾತ್ರಿ ಮಾಡಿಕೊಂಡಿದ್ದಾನೆ. ಉಮೇಶ್ ಕುಮಾರ್ ಸಿಂಗ್ಗೆ ಹಲವು ಬಾರಿ ವಾರ್ನಿಂಗ್ ಸಹ ಕೊಟ್ಟಿದ್ದಾನೆ. ಆದರೂ ತನ್ನ ಚಾಳಿಯನ್ನ ಸರಿ ಮಾಡಿಕೊಳ್ಳದ ಬಿಹಾರದ ಉಮೇಶ್ ಕುಮಾರ್ ಸಿಂಗ್ಗೆ ಕೈಕಾಲು ಮುರಿದು ಎಚ್ಚರಿಕೆ ಕೊಡಬೇಕು ಅಂತ ನಿರ್ಧರಿಸಿದ್ದ ಕೈಲಾಶ್ ಪಾಲ್ ತನ್ನ ಜೊತೆಯಲ್ಲಿಯೇ ಕೆಲಸ ಮಾಡುವ ಕಲಬುರ್ಗಿಯ ರಮೇಶ್, ಸೋಮಶೇಖರ್ ಹಾಗೂ ತನ್ನ ಪತ್ನಿ ಶಿವಾನಿಯೊಂದಿಗೆ ಉಮೇಶ್ ಕುಮಾರ್ ಸಿಂಗ್ನನ್ನ ಮಾತನಾಡೋಕೆ ಅಂತ ಕರೆದಿದ್ದಾರೆ. ತನ್ನ ಪತ್ನಿಯೊಂದಿಗೆ ಅಸಭ್ಯವಾಗಿ ನಡ್ಕೊಳ್ತೀಯಾ ಅಂತ ಕುಡಿದ ನಶೆಯಲ್ಲಿದ್ದ ಈ 4 ಸೇರಿ ಉಮೇಶ್ ನನ್ನ ಹೊಡೆದು ಬಡ್ದು ಕೊಲೆ ಮಾಡಿದ್ದಾರೆ. इधर एक ड्राइवर को मिलर ड्राइवर को वो 4 लोग मिल के उसको मार दिया. क्यों? वो उसका क्या कुछ झगड़ा हुआ था, उसके कारण से 2-3 आदमी मिल के और एक लेडीज़ मिल के उसको दोनों को बुला के उसको मार दिया. किसके झगड़ा हो गया? वो कैलाश और उसका बीवी कुछ लफड़ा हुआ था उमेश से, जो मर गया उससे वो ला के उसको मार दिया. बीबी के साथ वो उमेश का कोई कुछ रिलेशनशिप? कुछ भी नहीं. वो कैलाश आया था ना, जब से वो कैलाश ही उमेश को अपना रूम लेके जाता था और दारू ड्रिंक करता था. बाद में वो फिर ऐसा ही कुछ लफड़ा हुआ, उसके बाद थोड़ा लड़ाई हुआ. वो समझाने के बाद भी वो टुमारो मतलब 2 दिन के पहले वो समझाया, उसको दोनों को समझाया था, कैलाश को भी उमेश को भी. वो दोनों समझ गया. वो सुबह फिर वो नाइट में ऐसा कर दिया. फिर कौन मर्डर किया? उसको एक रमेश करके है, वो भी ड्राइवर है, वो भी बीएमसी में काम करता था. एक सोमू करके है, और जो कैलाश है वो हेल्पर था वो इधर, और उसका बीबी भी इधर हेल्पर काम करता था. वो आके 10 डेज हुआ, बस उतना ही. मेरे को इन्फॉर्म हुआ कि वो रोड में है, वो एक्सीडेंट हुआ ऐसा करके बोला गया. उधर जाके देखा तो उसको वो रास्ता में तीर के उधर लगा के रोड पे छोड़ दिया कि एक्सीडेंट मर्डर में वो जाना जाएगा, लेकिन सबूत के साथ पकड़ा गया. वो 4 उधर ही पकड़ा गया. क्या क्या काम करते हैं वो मतलब 2 ड्राइवर है. वो इधर बेंगलोर का ही, कर्नाटका का ही है, और एक उड़ीसा का है, वो फैमिली वाला है. दोनों मिल के वो लेबर है, उधर लेबर काम करता है बीएमसी में. शिवानी का और ये उमेश, हाँ, क्या रिलेशनशिप? क्या वो कुछ रिलेशनशिप नहीं. वो कल 2 दिन पहले वो शिवानी के पास वो उमेश कुछ मांगने के लिए गया था. वो कैलाश के पास मांगने के लिए गया था. कैलाश रूम में नहीं था, वो उसका बीवी था. तो वो सोचा मेरा बीवी के पास ये कुछ लाइन मारता है, ऐसे करके वो सोच के उसको मार. ಜತ್ತಾಗಿರೋ ಹುಡುಗ ಬಂದು ಡ್ರೈವರು, ಹೆಸರು ಉಮೇಶ್ ಅಂತ. ಏನು ಕೆಲಸ ಮಾಡ್ತಾ ಇದ್ರು? ಡ್ರೈವರ್ ಕೆಲಸ. ಫಸ್ಟ್ ಏನು ಇದು ಆಕ್ಸಿಡೆಂಟು ಅಂತೇಳಿ ಇದು ಮಾಡಿದ್ರು. ಆಮೇಲೆ ಇಲ್ಲ ಅಲ್ಲಿನವರೇ ಅವ್ರವ್ರ ಜೊತೆಯಲ್ಲೇ ಇರೋರು ಅವನ್ನ ಏನೋ ಸಾಯಿಸಿದ್ದಾರೆ ಅಂತ. ಅವರು ನಿಮ್ಮ ಹತ್ರ ಕೆಲಸ ಮಾಡಿದ್ರಾ? ಅವರು ನಮ್ಮ ಹತ್ರ ಕೆಲಸ ಮಾಡೋರು. ಅವ್ರಿಗೆ ಕೆಲಸ ಮಾಡ್ತಾರೆ. ಅವರು ಪ್ಲಾಂಟ್ ಆಪ್ರೇಟರ್ ಇದ್ದಾನೆ, ಒಬ್ಬನು ಪೇವರ್ ಆಪ್ರೇಟರ್ ಇದ್ದಾನೆ, ಡ್ರೈವರ್ ಇದ್ದಾರೆ. ಎಲ್ಲಿನವ್ರು ಸರ್ ಅವರು? ಬಿಹಾರ್ ಅವರು ಇದ್ದಾರೆ. ಇನ್ನು ಒಡಿಸ್ಸಾ ಏನೋ ಗೊತ್ತಿಲ್ಲ. ಇವನು ಬಿಹಾರು. ಇವನು ಸುಮಾರು ದಿವಸದಿಂದ ಇದ್ದಾನೆ. ಅವನ ತಮ್ಮನೂ ಇದ್ದಾನೆ, ಅಲ್ಲೇ ಇದ್ದಾನೆ ಪಕ್ಕದಲ್ಲೇ. ಅವರು ಇನ್ನೊಬ್ಬನೂ ಇದ್ದಾನೆ ಜೊತೆಯಲ್ಲಿ. ಅವರೆಲ್ಲ ಒಂದೇ ರೂಮಲ್ಲಿ ಇರೋದು. ಹೊಸದಾಗಿ ಬಂದಿರೋದು. 4 days 5 days ಆಗಿದೆ. ಅವನೇ ಅವ್ರ ಜೊತೆಗೆ ಅವ್ರು ಕರ್ಸ್ಕೊಂಡಿರೋದು. ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋದು ನಿಜಾನ? ಗೊತ್ತಿಲ್ಲ ನನಗೆ, ಅದು ಅವ್ನು ನೋಡೇ ಇಲ್ಲ. ನಾನು ಹುಡುಗಿನೇ ನೋಡಿ. ಅಷ್ಟರೊಳಗೆ ಸಾಹೇಬ್ರೆಲ್ಲ ಹೋಗಿದ್ರು. ಇಲ್ಲ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿದ್ದಾರೆ. ಎಲ್ಲ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಅಲ್ಲೇ ಇದ್ದರು ಅವರೆಲ್ಲ. ಅವರು ಕುಡಿದು ಮತ್ತಲ್ಲಿ ಏನೋ ಮಾಡಿದ್ದಾರೆ. ಎಲ್ಲ ಓಡೋಗಿಲ್ವ? ಅಲ್ಲೇ ಇದ್ರು. ಎಲ್ಲಿ ಓಡ. ಇನ್ನು ಕುಡಿದ ಮತ್ತಿನಲ್ಲಿ ಮೊದಲಿಗೆ ಉಮೇಶ್ ಕುಮಾರ್ ತಲೆಗೆ ರಾಡ್ ಹಾಗೂ ಕಲ್ಲಿನಿಂದ ಹೊಡೆದಿದ್ದಾರೆ. ಈ ಏಟಿಗೆ ಅವನು
ಸತ್ತೇ ಹೋಗಿದ್ದಾನೆ. ನಂತರ ಸುಮಾರು 200 ಮೀಟರ್ ದೂರ ಶವವನ್ನ ಎಳ್ಕೊಂಡು ಹೋಗಿ ರಸ್ತೆಗೆ ಬಿಸಾಕಿ ಹಿಟ್ ಅಂಡ್ ರನ್ ಅಪಘಾತ ಅಂತ ಬಿಂಬಿಸೋಕೆ ಮುಂದಾಗಿದ್ದಾರೆ. ಮಲ್ಲಸಂದ್ರ ಬಳಿಯ ಕಾಂಕ್ರೀಟ್ ಮಿಕ್ಸಿಂಗ್ ಯೂನಿಟ್ನ ಪ್ಲಾಂಟ್ ಆಪರೇಟರ್ ಬಿಹಾರ ಮೂಲದ ಉಮೇಶ್ ಕುಮಾರ್ ಸಿಂಗ್ ಹಾಗೂ ಕೈಲಾಶ್ ಪಾಲ್ 8 ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆದ್ರೆ ಕಳೆದ 10 ದಿನಗಳ ಹಿಂದೆಯಷ್ಟೇ ಈ ಕೈಲಾಶ್ ಪಾಲ್ ತನ್ನ ಪತ್ನಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಅಂದಿನಿಂದ ಆಕೆಯ ಮೇಲೆ ಕಣ್ಣಾಕಿದ್ದ ಉಮೇಶ್ ನನ್ನ ಕೊಲೆ ಮಾಡಿ ಬಳಿಕ ರಸ್ತೆಯಲ್ಲಿ ಬಿಸಾಡಿ ಅಪಘಾತ ಅಂತ ಬಿಂಬಿಸೋಕೆ ಮುಂದಾಗಿದ್ರು. ಆದ್ರೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಅಪಘಾತ ಸ್ಥಳದಲ್ಲಿದ್ದ ಕೆಲವು ಸುಳಿವುಗಳನ್ನು ಆಧರಿಸಿ ಅನುಮಾನಗೊಂಡು ಕೈಲಾಶ್ ಪಾಲ್ ಹಾಗೂ ಇತರೆ ಆರೋಪಿಗಳನ್ನ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಮರ್ಡರ್ ಹಿಸ್ಟರಿ ಹೊರಬಂದಿದೆ. ಸದ್ಯ ಕೊಲೆ ಮಾಡಿದ ಕೈಲಾಶ್ ಪಾಲ್ ಪತ್ನಿ ಶಿವಾನಿ ಹಾಗೂ ಸ್ನೇಹಿತರಾದ ರಮೇಶ್, ಸೋಮಶೇಖರ್ ಅವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದೊಂದು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಲ್ಲಸಂದ್ರ ಅನ್ನೋ ಒಂದು ಜಾಗದಲ್ಲಿ ಈ ಒಂದು ವ್ಯಕ್ತಿಯ ಕೊಲೆಯಾಗಿದೆ. ಈ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ಉಮೇಶ್ ಸಿಂಗ್ ಅಂತ. ಇವನು ಮೂಲತಃ UP ಅವನಾಗಿದ್ದು ಅಲ್ಲಿರುವ ಒಂದು ಸಿಮೆಂಟ್ ಮಿಕ್ಸರ್ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದ. ಈ ಒಂದು ವ್ಯಕ್ತಿಯ ಹತ್ಯೆಯನ್ನು 4 ಜನ ಸೇರಿ ಮಾಡಿದ್ದಾರೆ. ಇದರಲ್ಲಿ ಮೇನ್ ಬಂದ್ಬಿಟ್ಟು ಕೈಲಾಶ್ ಮತ್ತು ಅವರ ಮಿಸ್ಸೆಸ್ ಆಗಿರೋರಂಥ ಶಿವಾನಿ, ಇವ್ರ ಜೊತೆಗೆ ರಮೇಶ್ ಮತ್ತು ಸೋಮಶೇಖರ್ ಅಂತ ಇನ್ನೂ ಇಬ್ಬರು ಕೂಡ ಅವನ್ನ ಜೊತೆ ಸೇರಿ 4 ಜನ ಸೇರಿ ಇವನು ಮರ್ಡರ್ ಮಾಡಿದ್ದಾರೆ. ಇವರು ಇದು ಮರ್ಡರ್ಗೆ ಮೋಟಿವ್ ಬಂದ್ಬಿಟ್ಟು ಇವನು ಯಾರು ಉಮೇಶ್ ಅಂತ ಇದ್ದ, ಈ ಶಿವಾನಿ ಅನ್ನೋ ಯಾರು ಲೇಡಿ ಇದ್ಲು ಅವಳಿಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ ಮತ್ತು ಅವಳನ್ನ ಒಂಚೂರು ಚುಡಾಯಿಸ್ತಾ ಇದ್ದ ಅಂತ ನಮಗೆ ಗೊತ್ತಾಗಿದೆ. ಆಮೇಲೆ ಹಿಂದಿನ ದಿನ ಅವಳು ರೂಮ್ಗೆ ಹೋಗಿ ಬಾಗಿಲು ಬಡಿದಿರೋದನ್ನು ಅಲ್ಲಿ ಲೋಕಲಲ್ಲೆಲ್ಲರ ಅಬ್ಸರ್ವ್ ಮಾಡಿ ಅವ್ರನ್ನ ಮತ್ತೆ ಅಲ್ಲಿಂದ ಆಚೆ ಹಾಕಿದ್ದಾರೆ. ಸೊ ಇದನ್ನೇ ಅವರು ಮನಸ್ಸಲ್ಲಿ ಹಿಡ್ಕೊಂಡು ನಂತರ ಅವ್ರದ್ದು ಈ ಏನು ರಮೇಶ್ ಮತ್ತು ಕೈಲಾಶ್ ಅಂತ ಯಾರಿದ್ದಾರೆ ಅವರಿಬ್ಬರು ಒಟ್ಟಿಗೆ ಸೇರಿ ಪ್ಲ್ಯಾನ್ ಮಾಡಿ ಸೋಮಶೇಖರ್ನ ಜೊತೆಗೂಡಿ ಇವನ್ನ ಒಂದು ಜಾಗದಲ್ಲಿ ಹೊಡೆದು ಒಂದು ರಾಡು ಮತ್ತು ಕಲ್ಲಿನ ಯೂಸ್ ಮಾಡಿ ಅವನ ತಲೆಗೆ ಹೊಡೆದು ನಂತರ ಆ ಬಾಡಿನ ಸುಮಾರು ಒಂದು 200 ಮೀಟ್ರ್ ದೂರದಲ್ಲಿರುವಂಥ ಮೇನ್ ರೋಡ್ ಮೇಲೆ ತಂದು ಹಾಕ್ತಾರೆ. ಅವರು ಈ ಮೇನ್ ರೋಡ್ ಮೇಲೆ ತಂದು ಹಾಕೋದು ಇದನ್ನು ಒಂದು ರೋಡ್ ಆಕ್ಸಿಡೆಂಟಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ, ಒಂದು ಹಿಟ್ ಆ್ಯಂಡ್ ರನ್ ಕೇಸಾಗಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅವರು ರೋಡ್ ಮೇಲೆ ತಂದು ಅವನ್ನ ಹಾಕ್ತಾರೆ. ಆದರೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಅದು ಗೊತ್ತಾಗಿದೆ. ಅವರು ಅಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಅಲ್ಲಿ ಬ್ಲಡ್ ಟ್ರೇಲ್ ಮಾರ್ಕ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋದಾಗ ನಮಗೆ ಆ್ಯಕ್ಚುಯಲ್ ಸೀನ್ ಆಫ್ ಅಫೆನ್ಸು ನಮಗೆ ಕಂಡಿದೆ. ಅದರಂತೆ ನಾವು ಇವಾಗ 4 ಜನನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಅವ್ರಿಗೆ ಶೀಘ್ರ ನ್ಯಾಯಾಂಗ ಬಂಧನಕ್ಕೆ ನಾವು ಅವ್ರನ್ನ ನೀಡಿದ್ದೀವಿ. ಒಟ್ನಲ್ಲಿ ತಂಪಾಡಿಗೆ ತಾವು ಕಾಂಕ್ರೀಟ್ ಮಿಕ್ಸಿಂಗ್ ಯೂನಿಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಈ ಒರಿಸ್ಸಾ ದಂಪತಿಯ ಮಹಿಳೆಯ ಮೇಲೆ ಕಣ್ಣಾಕಿದಂತಹ ಬಿಹಾರದ ವ್ಯಕ್ತಿ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಇನ್ನು ಪತ್ನಿಯೊಂದಿಗೆ ಅಸಭ್ಯವಾಗಿ ನಡೆದುಕೊಂಡ ಅನ್ನೋ ಕಾರಣಕ್ಕೆ ಪತ್ನಿ ಹಾಗೂ ಸ್ನೇಹಿತರೊಂದಿಗೆ ಸೇರಿ ಕೊಲೆ ಮಾಡಿದಂತಹ ಕೈಲಾಶ್ ಪಾಲ್ ಕೆಲವೇ ಗಂಟೆಗಳಲ್ಲಿ ಜೈಲು ಸೇರಿರೋದೇ ರೋಚಕವಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.